ಸರ್, ಈ ಮಾಫಿ ಸಾಕ್ಷಿ ಅಂತ ಯಾಕೆ ಮುಂದೆ ಬರ್ತಾರೆ? ಈ ಆರೋಪಿಗಳ ಸ್ಥಾನದಲ್ಲಿ ಇದ್ದವರು ಮಾಫಿ ಸಾಕ್ಷಿ ಆಗೋದಕ್ಕೆ ಯಾಕೆ ಮುಂದೆ ಬರ್ತಾರೆ? ಇದರಿಂದ ಅವ್ರಿಗೆ ಆಗುವಂತ ಅಡ್ವಾಂಟೇಜಸ್ ಏನಿದೆ ಸರ್? ನೋಡಿ, ಮಾಫಿ ಸಾಕ್ಷಿ ಸಹಜವಾಗಿ ಏನಾಗುತ್ತೆ, ಮಾಫಿ ಸಾಕ್ಷಿ ಅಪ್ಲಿಕೇಶನ್ ಹಾಕೋರು ಎಲ್ಲರೂ ಕೂಡ ಆರೋಪಿ ಸ್ಥಾನದಲ್ಲಿ ಇದ್ದಂಥವ್ರು. ಅವರು ಒಂದು ಆರೋಪ, ಗಂಭೀರವಾದಂಥ ಒಂದು ಆರೋಪ ನಡೆದಾಗ, ಮರ್ಡರ್ ಆಗ್ಬೋದು, ರೇಪ್ ಆಗ್ಬೋದು, ಅಥವಾ ಯಾವುದಾದ್ರೂ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗ್ಬೋದು, ಆ ಥರ ಸಂದರ್ಭದಲ್ಲಿ ಇದ್ದಾಗ ಅವರು ಬೇರೆ ಆರೋಪಿಗಳ ಜೊತೆ ಸಹಕಾರ ಕೊಟ್ಟು ಆ ಆರೋಪದಲ್ಲಿ ನೇರವಾಗಿ ಅಥವಾ ಪರೋಕ್ಷವಾಗಿ ಭಾಗಿಯಾಗಿರ್ತಾರೆ. ಒಂದು ಪಕ್ಷ ಅವ್ರಿಗೇನಾದ್ರೂ ಶಿಕ್ಷೆ ಆಯಿತು ಅನ್ನೋದಾದ್ರೆ ಕೋರ್ಟ್ ಏನಾದರೂ ಎಲ್ಲ ಎವಿಡೆನ್ಸ್ಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು, ಫಿಸಿಕಲ್ ಎವಿಡೆನ್ಸ್ ಎಲ್ಲವನ್ನು ಕನ್ಸಿಡರ್ ಮಾಡಿ ಒಂದು ಪಕ್ಷ ಗರಿಷ್ಠವಾದಂತಹ ಶಿಕ್ಷೆ ಕೊಟ್ಟಾಗ ಎಲ್ಲ ಆರೋಪಿಗಳು ಕೂಡ ಕನಿಷ್ಠವಾಗಿ ಅವ್ರಿಗೆ ಗರಿಷ್ಠವಾದಂತಹ ಶಿಕ್ಷೆ ಸಿಗುವಂತ ಸಾಧ್ಯತೆ ಇರ್ತದೆ. ಅದೇ ಒಬ್ಬ ಮಾಫಿ ಸಾಕ್ಷಿ ಅಪ್ಲಿಕೇಶನ್ ಹಾಕೊಂಡು ಆತ ಒಂದು ಆರೋಪಿ ಸ್ಥಾನದಿಂದ ವಿಟ್ನೆಸ್ ಆಗಿ ಕನ್ವರ್ಟ್ ಆಗ್ಬಿಟ್ರೆ ಅವನಿಗೆ ಯಾವ ಶಿಕ್ಷೆ ಕೂಡ ಇರೋದಿಲ್ಲ. ಇಡೀ ಶಿಕ್ಷೆಯಿಂದ ಅವನು ಬಚಾವಾಗುವಂತ ಸಾಧ್ಯತೆ ಮಾಫಿ ಸಾಕ್ಷಿ ಆದವನಿಗೆ ಒಂದು ಅಡ್ವಾಂಟೇಜ್ ಇರ್ತದೆ. ಅವನಿಗೆ ಕಾನೂನಿನ ರಕ್ಷಣೆ ಸಿಗುತ್ತೆ, ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ. ಆತನ ಸ್ಟೇಟ್ಮೆಂಟ್ ಮೇಲೆನೆ ಬೇರೆ ಉಳಿದಂತ ನಿಜವಾದಂತ ನೈಜ ಆರೋಪಿಗಳು ಯಾರು ಅಂತ ಕಂಡುಹಿಡಲಿಕ್ಕೆ ಕೋರ್ಟ್ಗೂ ಕೂಡ ಸಹಕಾರ ಆಗುತ್ತೆ. ಹಾಗಾಗಿ ಮಾಫಿ ಸಾಕ್ಷಿ ಅಪ್ಲಿಕೇಶನ್ ಹಾಕಿದವರು ಡೈರೆಕ್ಟ್ ಆಗಿ ಆರೋಪಿ ಸ್ಥಾನದಿಂದ ವಿಟ್ನೆಸ್ ಸ್ಥಾನಕ್ಕೆ ಟ್ರಾನ್ಸ್ಫರ್ ಆಗ್ಬಿಡ್ತಾರೆ. ಅವರು ಪೊಲೀಸ್ ರಕ್ಷಣೆ ಕೂಡ ಸಿಗುತ್ತೆ ಮತ್ತು ಅವ್ರಿಗೆ ಯಾವುದೇ ತರ ಶಿಕ್ಷೆ ಕೊಡೋದಿಲ್ಲ. ಕೋರ್ಟ್ ಅವ್ರನ್ನ ಪಾರ್ಡನ್ ಮಾಡುತ್ತೆ, ಅವ್ರನ್ನ ಮಾಫಿ ಅಂತ ಮಾಡ್ಬಿಡುತ್ತೆ. ಯಾಕೆಂದ್ರೆ ಅವ್ರ ಸ್ಟೇಟ್ಮೆಂಟ್, ಅವ್ರು ಕೊಟ್ಟಂತ ಎವಿಡೆನ್ಸ್ಗಳು, ಅವ್ರು ಕೊಟ್ಟಂತ ಟೆಸ್ಟಿಮನಿ ಮೇಲೆ ನಿಜವಾದಂತ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಮತ್ತು ನಿರಪರಾಧಿಗಳನ್ನ ಬಿಡುಗಡೆ ಮಾಡಲಿಕ್ಕೆ ಕೋರ್ಟ್ಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು.